ಕೆ ಎನ್ ರಾಜಣ್ಣನವರು 75ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿರೋದು ನಮಗೆಲ್ಲ ಸಂತೋಷ ವಿಚಾರ. ಅಮೃತ ಮಹೋತ್ಸವ ಅಂತ ನಾವೆಲ್ಲರೂ ಸಹ ಭಾವನೆ ಇಟ್ಕೊಂಡು ಜೊತೆಯಲ್ಲಿ ಆಲ್ ಮೈನಾರಿಟಿ ಬ್ಯಾಕ್ವರ್ಡ್ಸ್ಗೆಲ್ಲ ಹೆಚ್ಚಿನದಾಗಿ ಸಹಕಾರ ಕ್ಷೇತ್ರದಲ್ಲಿ ಸಹಾಯ ಮಾಡುವಂಥದ್ದು ಮತ್ತು ಅವ್ರ ಜೀವನ ಶೈಲಿಯಲ್ಲಿ ರಾಜಕಾರಣದಲ್ಲಿ ಇಲ್ಲಿವರೆಗೂ ಸಹ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಜೊತೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು ಕೆಲಸ ಮಾಡುವಂಥದ್ದು ದೊಡ್ಡ ರಾಜಕಾರಣಿ. ಉದಾಹರಣೆ ಹೇಳಬೇಕು ಅಂತಂದರೆ ನಾವು ಹೆಬ್ಬೂರಿನಲ್ಲೇ ಒಂದು ಸೊಸೈಟಿ ಹೋಗಿ 10 ವರ್ಷ ಆಗಿತ್ತು. ಅಂಥವನ್ನೆಲ್ಲ ಹುಡುಕಿ ಒಂದೇನಾದ್ರು ಈ ಭಾಗದ ರೈತರು ಒಳ್ಳೇದಾಗಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಬಂದಿದೆ ಅಂಥದ್ದು. ಕರೆದ್ಬಿಟ್ಟು ಮಾತಾಡಿ ನಮಗೂ ಒಂದು ಅವಕಾಶ ಮಾಡಿಕೊಟ್ಟು 1,30,00,000 ನಮ್ಮ ಎದುರುಗಡೆ ಸಾಲವನ್ನು ಕೊಟ್ಟು ನಾವು ರೈತರಿಗೆ ಎಲ್ರಿಗೂ ಸಹ ಅದನ್ನು ವಿನಿಯೋಗ ಮಾಡುವಂಥದ್ದು. ಜೊತೆಯಲ್ಲಿ ನೇರವಾದಂಥ ರಾಜಕಾರಣಿ ಏನಿದ್ದಾರೆ ಅಂದರೆ ಕೆ ಎನ್ ರಾಜಣ್ಣವರು ದೊಡ್ಡ ರಾಜಕಾರಣಿ. ಅವ್ರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ನೆಟ್ಟವಾಗಿ ಹೇಳ್ತಾರೆ. ಯಾವುದೇನೂ ಸಹ ಅವ್ರು ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡೋದಿಲ್ಲ. ಹಂಗಾಗಿ ಅವರ ಒಂದು ದಿಟ್ಟದಿಂದ ಬಂದಿರೋದು ಎಲ್ಲರೂ ಸಹ ಅವರು ಮಾಡ್ಕೊಂಡು ಬಂದಿರೋಂಥ ಕೆಲಸಗಳು ತುಂಬ ಇದ್ದಾವೆ. ಮುಂದೇನೂ ಸಹ ಭಗವಂತ ಚಿಕ್ಕಸ್ವಾಮಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವರು ಟಾಪ್ ಮಾಡಲಿ, ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನದಾಗಿ ಅವ್ರಿಗೆ ಅಭಿವೃದ್ಧಿಯನ್ನು ಕೊಡಲಿ ಅಂತ ಆ ಭಗವಂತನಿಂದ ನಾವು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಒಳ್ಳೆಯದಾಗ ಶುಭ ಕೋರ್ತೇವೆ. ಹಿರಿಯ ಸಹಕಾರಿಗಳು, ರಾಜ್ಯದ ಸಹಕಾರಿ ಸಚಿವರು ಆದಂಥ, ಮಧುಗಿರಿಯ ಶಾಸಕರು ಆದಂಥ, ಸನ್ಮಾನ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಾದಂಥ ಕೆ ಎನ್ ರಾಜಣ್ಣ ಸಾಹೇಬರ ಒಂದು 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಎಲ್ಲ ಅಭಿಮಾನಿಗಳನ್ನು ಕೂಡ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಅವತ್ತು ಅವರ ಒಂದು ಪುಸ್ತಕನೂ ಕೂಡ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಎಲ್ಲ ಅಭಿಮಾನಿಗಳು ಬಂದು ನಮ್ಮನ್ನು ಕೂಡ ಒಂದು ಆಹ್ವಾನವನ್ನು ಕೊಟ್ಟು ಹೋಗಿದ್ದಾರೆ. ಸನ್ಮಾನ್ಯ ನಮ್ಮ ಕಲ್ಲಳ್ಳಿ ದೇವರಾಜ್ ಅವರುಗಳೆಲ್ಲ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅವರು ಹಿರಿಯ ರಾಜಕಾರಣಿ. ಇವತ್ತು ಆ ಕಾರ್ಯಕ್ರಮ ಏನು ಪಕ್ಷಾತೀತವಾಗಿ ನಡೆಯುತ್ತೆ, ಯಾಕಂದರೆ ಅವರಿಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ಸ್ನೇಹಿತರಿದ್ದಾರೆ. ಮತ್ತು ಯಾಕಂದರೆ ಸಹಕಾರಿಯಾಗಿರೋದ್ರಿಂದ ಅವ್ರ ಕ್ಷೇತ್ರದಲ್ಲಿ BJP ಜೊತೆನೂ ಚೆನ್ನಾಗಿದ್ದಾರೆ, ದಳದವ್ರ ಜೊತೆನೂ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ನಲ್ಲೂ ಚೆನ್ನಾಗಿದ್ದಾರೆ. ಸೊ ಆದ್ದರಿಂದ ರಾಜಕಾರಣದಲ್ಲಿ ಕೆ ಎನ್ ರಾಜಣ್ಣವ್ರು ಕೆಲವೊಮ್ಮೆ ಕಠಿಣವಾಗಿ ಮಾತಾಡಿರೋ ಸಂಗತಿಗಳನ್ನು ನಾವು ಕೂಡ ನೋಡಿದ್ದೀವಿ. ಆದರೆ ಅದು ಒಂದು ಕಡೆ ರಾಜಕಾರಣಕ್ಕೆ ಅದು ಬೇಕಾಗ್ತದೆ. ಆದರೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕಾದ್ರೆ ಅವರು ಕೂಡ ಒಬ್ಬ ಒಳ್ಳೆಯ ನಾಯಕ. ಒಂದು ಯಾವ ರೀತಿ ಅವರ ಹಿಂದೆ ನಂಬಿರೋವಂಥವ್ರನ್ನ ಯಾವ ರೀತಿ ಅವರು ಕಾಪಾಡಬೇಕು ಅನ್ನೋದು ಅದಕ್ಕೆ ಸಾಕ್ಷಿ. ನಾಯಕತ್ವ ಅಂದರೆ ಒಂದು ಇಟ್ಟಿರುವಂಥ ಒಂದು ಹೆಜ್ಜೆ ಹಿಂಪಡಿಬಾರ್ದು, ಮತ್ತು ಸುತ್ತಮುತ್ತ ಅವ್ರು ನಂಬ್ಕೊಂಡ್ರವ್ರನ್ನ ಯಾವತ್ತೂ ಕೂಡ ಕೈ ಬಿಡಬಾರ್ದು. ಅವೆರಡರಲ್ಲೂ ಕೂಡ ರಾಜಣ್ಣವರು ತಮ್ಮ ನಾಯಕತ್ವ ಗುಣಗಳನ್ನು ಅವರು ತೋರಿಸಿದ್ದಾರೆ ಮತ್ತು ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಅಂಥ ಒಬ್ಬ ಮೇರು ನಾಯಕ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣವರ ಅಮೃತ ಮಹೋತ್ಸವಕ್ಕೆ ನಾನು ಶುಭಾಶಯನ ಕೋರ್ತೇನೆ. ಮತ್ತು ಅವರು ಕೂಡ 70ರ ದಶಕದಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಏನು ಹಿಂದೆ ಯೂತ್ ಕಾಂಗ್ರೆಸ್ನಲ್ಲಿದ್ದ, ಇವರು ಕೂಡ ಜಿಲ್ಲಾ ಇದಾಗಿದ್ದೆ ಅಂತ ಒಂದೊಂದ್ಸರಿ ಹೇಳ್ತಿರ್ತಾರೆ. ಸೊ ಅಂದರೆ ಗ್ರಾಸ್ ರೂಟಿಂದ ಬಂದಿರುವಂಥವ್ರು, ಕ್ಯಾಸನದ ಮಂಡಲದ ಅಧ್ಯಕ್ಷ ಆದರೂ ಕೂಡ ಕೆಲಸ ಮಾಡಿರುವಂಥವ್ರು. ಸೊ ನಮಗೂ ಕೂಡ ಗೊತ್ತು, ಸ್ವಲ್ಪ 80s 90s ನಮಗೂ ಕೂಡ ರಾಜಣ್ಣ ಸಾಹೇಬರ ಒಂದು ಪೂರ್ತಿ ಹಿಸ್ಟ್ರಿ. ನಾನು ಕೂಡ ಹೈಸ್ಕೂಲ್ ಆದಮೇಲೆ PUC ಇಂಜಿನಿಯರಿಂಗ್ ಬಂದಮೇಲೆ ಸ್ವಲ್ಪ ನಮಗೂ ಕೂಡ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಪಾಲಿಟಿಕ್ಸ್ ಗೊತ್ತಿರೋದ್ರಿಂದ ರಾಜಣ್ಣವರು ಸ್ವಭಾವ ಏನಂದರೆ ಒಂದು ಕಡೆ ಹೆಜ್ಜೆ ಇಟ್ಟರೆ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ. ಅವರು ಯಾವುದೇ ಪಕ್ಷ ಏನೇ ಇರಲಿ ಕೂಡ ಒಂದೊಂದ್ಸಲಿ ಪಕ್ಷ ಮೀರಿ ಒಂದೊಂದ್ಸಲಿ ಅವರು ಎಲ್ಲ ಒಂದು ಕಡೆ ಅವರ ಫಾಲೋವರ್ಸ್ನ ನಂಬ್ಕೊಂಡ್ರಂಥವ್ರನ್ನೇ ಕೈ ಹಿಡಿದ್ಬಿಡ್ತಾರೆ. ನಿಷ್ಠುರವಾದಿ. ಇದೆಲ್ಲದರ ಮಧ್ಯೆಯೂ ಕೂಡ ಅವರ ಒಂದು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರೋದು ಸಂತೋಷ ತಂದಿದೆ. ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಅವ್ರಿಗೆ ಮತ್ತಷ್ಟು ಶಕ್ತಿ, ಆರೋಗ್ಯ ಮತ್ತು ಮತ್ತಷ್ಟು ಜವಾಬ್ದಾರಿಗಳನ್ನು ಕೊಡಲಿ. ಅದನ್ನು ಬರ್ಸೋದಕ್ಕೆ ಅವರಿಗೆ ದೇವರು ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಚ್ಛೆ. ಸುದೀರ್ಘ 75 ವರ್ಷಗಳನ್ನು ಕಳೆಯುವಂಥದ್ದು ಕೂಡ ವಿಶೇಷ ಸರ್. ಆ 75 ವರ್ಷದಲ್ಲಿ ನೀವು ಕಂಡಂಥ ವಿಶೇಷ ಗುಣಗಳು ಏನು ಸರ್ ಅವರಲ್ಲಿ? ಸರ್, ನಾನು ಹೇಳೋನಲ್ಲ ಸರ್, ಅವರು ಒಂದೊಂದ್ಸಲಿ ಪಕ್ಷ ಮೀರಿ ಅವರು ನಮ್ಮನ್ನು ನಂಬ್ಕೊಂಡ್ರೋ ಅಂಥವ್ರನ್ನ ಸೇಫ್ ಗಾರ್ಡ್ಗೆ ಅವರು ಸಾಕಷ್ಟು ಅವರೇ ತೊಂದರೆಗಳನ್ನ ತಗೊಂಬಿಟ್ಟಿದ್ದಾರೆ. ಸೊ ಅದು ಯಾಕಂದರೆ ಒಬ್ಬ ನಾಯಕನಾಗಿರೋಂಥವನು ಅವ್ರು ನಂಬ್ಕೊಂಡ್ರೋ ಅಂಥವ್ರಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದಕ್ಕೆ ಸನ್ಮಾನ್ಯ ರಾಜಣ್ಣ ಸಾಹೇಬ್ರೆ ಒಂದು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ.
ಸಹಕಾರ ಕ್ಷೇತ್ರ, ಬ್ಯಾಂಕಿಂಗು, ಕೋಆಪ್ರೇಟಿವ್ ಸೊಸೈಟಿಗಳು ಇದ್ರ ಬಗ್ಗೆ ಅರಿವಾಗಿದ್ದು ಸ್ಕೂಲಲ್ಲಿ ಒಂದು ಸೊಸೈಟಿ ಮಾಡಿದಾಗ ಪುಸ್ತಕ, ಪೆನ್ಸಿಲ್ಲು, ನೋಟ್ಬುಕ್ಕು, ಚಾಕ್ಲೇಟು, ರಾಮರೆಡ್ಡಿ ಮೇಷ್ಟ್ರು ಅಂತೇಳಿ ಬಿಡಿಗೇಶ್ವರಿ, ಮಧುಗಿರಿ ತಾಲೂಕು. ಆವಾಗ ಅವರು ಹೇಳೋರು, ಕೆ ಎನ್ ರಾಜಣ್ಣ ಅವರಿದ್ದಾರೆ, ಅವರೇ ಇದಕ್ಕೆಲ್ಲ ಅಸ್ಥಿಭಾರ ಹಾಕಿರೋದು, ಇದನ್ನು ಈಗಲಿಂದಲೇ ಹಣ ಉಳಿತಾಯ ಮಾಡೋದು, ಆಮೇಲೆ ಕೋಆಪ್ರೇಟಿವ್ ಮೂವ್ಮೆಂಟ್ ಅಂದರೆ ಈಗಲಿಂದಲೇ ಕಲ್ತ್ಕೊಂಡು ಹೋಗಬೇಕು ಅಂತೇಳಿ. ಮುಂದೆ ದೊಡ್ಡವರಾದಮೇಲೆ ನೋಡ್ತಾ ಬಂದು ದೊಡ್ಡದ ಆಲದ ಮರ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ನಮ್ಗೆ ಯಾರಾದರೂ ಕೋಆಪ್ರೇಟಿವ್ ಮೂವ್ಮೆಂಟ್ ಅಂತ ಹೇಳಿದರೆ, ಅಪೆಕ್ಸ್ ಬ್ಯಾಂಕು ಅಂತ ಹೇಳಿದರೆ, ಡಿಸ್ಟ್ರಿಕ್ಟ್ ಕೋಆಪ್ರೇಟಿವ್ ಸೊಸೈಟಿಗಳು ಅಂತ ಹೇಳಿದರೆ, ಯಾರೇ ಕೋಆಪ್ರೇಟಿವ್ ಸೊಸೈಟಿ ಮಾಡಬೇಕು ಅಂತ ಹೇಳಿದರು ಅದೊಂದು ಆಧಾರ ಸ್ತಂಭ, ದೊಡ್ಡದಾದಂಥ ವ್ಯಕ್ತಿತ್ವ. ಅವರು ಶಾಸಕರು, ಮಂತ್ರಿ ಅದನ್ನೆಲ್ಲ ಹೊರತುಪಡಿಸಿ ಅವ್ರನ್ನ ಜನ ನೋಡೋ ದೃಷ್ಟಿಯನ್ನು ನಮ್ಮ ಕಷ್ಟಕ್ಕೆ ಆಪದ್ಬಾಂಧವಾಗಿರ್ತಾರೆ. ಅವ್ರದ್ದು 75ನೇ ವರ್ಷದ ವರ್ಧಂತಿ. ಎಲ್ಲರೂ ಜನನು ಹೃದಯಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾರೆ. ಹಾಗೆ ಅದರಲ್ಲಿ ನಾನೂ ಒಬ್ಬ. ಅವರಿಗೆ ಮುಂದಕ್ಕೆ ಎಲ್ಲದೂ ಅನುಕೂಲಗಳು ಸಿಗಲಿ ಅಂತ ಹಾರೈಸ್ತೀನಿ. ಸುದೀರ್ಘ ಪ್ರಯಾಣದಲ್ಲಿ KNR ಅಂತಲೇ ಇಡೀ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದಂಥ KN ರಾಜಣ್ಣ ಸಾಹೇಬರು ಇಂಥ ಜೀವನವನ್ನು ಸಾಗಿಸಿದ್ದಷ್ಟೇ ಅಲ್ಲ, ಮುಂದಕ್ಕೂ ಸಹಿತ ಇನ್ನೊಬ್ರಿಗೂ ಮಾದರಿಯಾಗಿ ಅನುಕೂಲಕರವಾಗಿ ಜೀವನವನ್ನು ಸಾಗಿಸಲಿ ಅಂತೇಳಿ ಹೃದಯಾಂತರದಿಂದ ಅವ್ರಿಗೆ ಶುಭ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯ ಧೀಮಂತ ನಾಯಕರಾಗಿರ್ತಕ್ಕಂಥ ಹಾಗೂ ಸಹಕಾರಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣನವರ ಜನ್ಮದಿನಕ್ಕೆ ನಾನು ಕೂಡ ಶುಭಾಶಯವನ್ನು ತಿಳಿಸ್ತೀನಿ. ಜಿಲ್ಲೆಯಲ್ಲಿ ದೀನದಲಿತರ ಹಾಗೂ ಹಿಂದುಳಿದ ವರ್ಗಗಳ ಆಶಾಕಿರಣ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ, ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದು ದೀನದಲಿತರ ಬಗ್ಗೆ ಮತ್ತು ಹಿಂದುಳಿದ ವರ್ಗಗಳ ಎಲ್ಲರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿಕೊಂಡು, ಅವರು ಸೋತಿದ್ದಾಗಲಿ ಗೆದ್ದಾಗಲಿ ಅವ್ರ ಮನೆ ಮುಂದೆ ಯಾವತ್ತೂ 150-200 ಜನ ಇದ್ದೇ ಇರ್ತಾರೆ. ಯಾರೇ ಬಂದರೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವರ ಒಂದು ಏನು ಕೆಲಸಗಳನ್ನು ಮಾಡುವ ಆದ್ಯ ಕರ್ತವ್ಯನ ಅವರು ರೂಢಿಸ್ಕೊಂಡು ಬಂದಿದ್ದಾರೆ. DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಉನ್ನತವಾದಂಥ ಹೆಸರನ್ನು ಮಾಡಿದ್ದಾರೆ ಮತ್ತು ಸರ್ವಿಸ್ ಕೊಟ್ಟಿದ್ದಾರೆ. ಎಷ್ಟೋ ರೈತರಿಗೆ ಆ ಒಂದು ಬೆಳೆ ಸಾಲ ಮತ್ತು ಇನ್ನಿತರ ಸಾಲಗಳನ್ನು ಕೊಟ್ಟು ಇದು ಸರ್ಕಾರದ ವತಿಯಿಂದ ಹೋರಾಟವನ್ನು ಮಾಡಿ ಆ ಒಂದು ಸಾಲವನ್ನು ಮನ್ನವನ್ನು ಕೂಡ ಮಾಡಿಸಿದ್ದಾರೆ. ಸಾಕಷ್ಟು, ಏಕೆಂದರೆ ರಾಜಣ್ಣವರು ಅಂದರೆ ಸಹಕಾರದ ಮನೋಭಾವ. ಸಹಕಾರಿ ಸಚಿವರು ಕೂಡ ಅವರು ಏನು ಬೆಳೆದಂಥ ಕ್ಷೇತ್ರದಲ್ಲಿ ಅವರಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ತಂದೆಯವರ ಹಿಂದೆ ಸ್ನೇಹಿತರಾಗಿದ್ದರು. ನಮಗೂ ಕೂಡ ಅವರ ಒಂದು ಸದಾ ಒಂದು ಒಳ್ಳೆಯ ಸ್ನೇಹಿತರಾಗಿ ನಮ್ಮನ್ನು ಕೂಡ ಒಳ್ಳೆ ಮಟ್ಟದಲ್ಲಿ ಕಾಣ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಕಾಲ ಭಗವಂತ ಆರೋಗ್ಯವನ್ನು ಕೊಡಲಿ, ಜನಸೇವೆಯನ್ನು ಮಾಡುವಂಥ ಶಕ್ತಿ ಆಗಲಿ, ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ಭಗವಂತ ಎಲ್ಲ ರೀತಿಯ ಪ್ರೇರಣೆಯನ್ನು ಕೊಡಲಿ. ಮತ್ತು ಇನ್ನೂ ಏನು ನಮ್ಮ ನೆಚ್ಚಿನ ನಾಡಿನಾದ್ಯಂತ ಅವರ ಹೆಸರು ಇನ್ನೂ ಹೆಚ್ಚಿನ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನವನ್ನು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಅವರ ಹುಟ್ಟು ಹಬ್ಬಕ್ಕೆ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸಹಕಾರಿ ಸಚಿವರಾದ KN ರಾಜಣ್ಣನವರ 75ನೇ ವರ್ಷದ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು 21ನೇ ತಾರೀಕು ಶನಿವಾರ ಜೂನಿಯರ್ ಕಾಲೇಜಿನಲ್ಲಿ ಈಗ ಜರುಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಅವರಿಗೆ 100 ವರ್ಷ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತೇಳಿ ಹಾರೈಸಬೇಕು, ನಾವು ಶುಭವನ್ನು ಕೊಡ್ತಾ ಇದ್ದೀವಿ. ಓಕೆ, ನೀವು ವೈಯಕ್ತಿಕವಾಗಿ ಏನು ಅವರ ಬದುಕನ್ನು ಹತ್ರದಲ್ಲಿದ್ದಂಥ ಸರ್, ಅವರು ರಾಜಕೀಯದಲ್ಲಿ ಸುಮಾರು 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿಧಾನಸಭಾ ಸದಸ್ಯರಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜಿಲ್ಲೆಯಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ ಸದೃಢವಾಗಿ ಬೆಳೆಸಿದ್ದಾರೆ. ಇವತ್ತು ಅವ್ರಿಗೆ ಶುಭವಾಗಬೇಕು. ಅವ್ರಿಗೆ ದೇವರು 100 ವರ್ಷ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತೇಳಿ ನಾವೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತೀವಿ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಸಹಕಾರ ಸಚಿವರಾದ KN ರಾಜಣ್ಣ ಅವರ 75ನೇ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೇನೆ. ಅವರು ದೀನದಲಿತರಿಗೆ, ಬಡವರಿಗೆ ಬಂಧು ಬಾಂಧವರಾಗಿದ್ದಾರೆ. ಯಾರೇ ಇರಲಿ, ಏನೇ ಸಮಸ್ಯೆ ಇರಲಿ ಸ್ಪಂದಿಸುವವರಾಗಿದ್ದಾರೆ. ಇವತ್ತಿಗೆ ಕೂಡ 75 ವರ್ಷ ಅಂತ ಅವ್ರು ಕಾಣೋದೇ ಇಲ್ಲ. ಅವರ ಒಂದು ವಯಸ್ಸು ಭಾಳ ಚಿಕ್ಕದಾಗಿ ಕಾಣಿಸುತ್ತೆ. ರಾಜಕೀಯದಲ್ಲಿ ಯಾವಾಗಲೂ ಲವಲವಿಕೆಯಿಂದ ಒಡನಾಟ ಇಟ್ಕೊಂಡಿದ್ದಾರೆ. ಹಾಗೂ ಅವರ ಸೇವೆ ಅಪಾರ. ಜನಸೇವೆಯೇ ಜನಾರ್ದನ ಸೇವೆ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಅವರು ಇದೇ ರೀತಿ 100 ವರ್ಷದವರೆಗೂ ಇದೇ ರೀತಿ ಜನಸೇವೆ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೇನೆ. ಜೈ ಹಿಂದ್.